ಸರಗೂರು ಪಟ್ಟಣದ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಸ್ಮಾರ್ಟ್ ಐಸಿಯು ಉದ್ಘಾಟನಾ ಕಾರ್ಯಕ್ರಮವನ್ನು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆವರಣದಲ್ಲಿ ಏರ್ಪಡಿಸಲಾಗಿತ್ತು. ಜಿಲ್ಲಾ ಆರೋಗ್ಯಾಧಿಕಾರಿಗಳಾದ ಡಾ ಸಿಎಸ್ ಕುಮಾರಸ್ವಾಮಿ ಅವರು ಜನಧ್ವನಿ ರೇಡಿಯೋ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಂತರ ಸ್ಮಾರ್ಟ್ ಐಸಿಯು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಸರ್ಕಾರದಿಂದ ಸಾಕಷ್ಟು ಸೌಲಭ್ಯಗಳು ಸಮುದಾಯಕ್ಕೆ 55% ತಲುಪುತ್ತಿದೆ. ಅದಲ್ಲದೆ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಅಂದರೆ ಖಾಸಗಿ ಆಸ್ಪತ್ರೆಗಳಿಂದ ಆರೋಗ್ಯ ಸೇವೆ 45% ದೊರೆಯುತ್ತದೆ ಎಂದರು. ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಆರೋಗ್ಯ ಕ್ಷೇತ್ರದ ಮುಖ್ಯಸ್ಥರಾದ ಡಾ ಕುಮಾರ್ ಜಿಎಸ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯಾಧಿಕಾರಿಗಳಾದ ಟಿ ರವಿಕುಮಾರ್, ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ನಿರ್ದೇಶಕರಾದ ಡಾ ರವೀಂದ್ರನಾಥ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಈ ನಿಟ್ಟಿನಲ್ಲಿ ವಿ ಫೀಲ್ ವೆರಿ ಮಚ್ ಪ್ರೌಡ್ ಟು ವರ್ಕ್ ಇನ್ ದಿ ಗೌರ್ಮೆಂಟ್ ಸಿಸ್ಟಮ್. ನಾನು ಸುಮಾರು 28 ವರ್ಷದ ಅವಧಿ ಇಲಾಖೆಯಲ್ಲಿ ನೋಡ್ತಾ ಹೋದರೆ, ಇಫ್ ಐ ಜಸ್ಟ್ ಲುಕ್ ಬ್ಯಾಕ್, ರಿಯಲಿ ಗೌರ್ಮೆಂಟ್ ಸಿಸ್ಟಮ್ ಹ್ಯಾಸ್ ಇಂಪ್ರೂವ್ಡ್ ಇನ್ ಲೀಪ್ಸ್ ಆ್ಯಂಡ್ ಬೌನ್ಸಸ್. ಹಲವಾರು ನಾವೆಲ್ಲ 6,000ಕ್ಕೆ ನೌಕರಿ ಸ್ಟಾರ್ಟ್ ಮಾಡಿದ್ರು 1996 November 1st, right? And we started with a small PHU. And we used to have an inclination with some of the missionary institution during my high school and primary school days, and spiritual institutions like Vivekananda. We have been taught from our teachers and we have read across. Ultimately, ellaru heliddu onde, you don't look anything away from you. Whatever you want to achieve, ನಿನ್ನೊಳಗಡೆನೇ ಇದೆ. That is at the level of cellular level, that is at the level of mitochondrial, and that's the energy which will liberate within you, and we should not thrive and work hard. ನಮ್ಮಲ್ಲೇ ಇರತಕ್ಕಂಥ ಏನು ಒಂದು ಶಕ್ತಿ ಇದೆ, ಆ ಶಕ್ತಿಯನ್ನು ನಾವು ಮೊದಲನೇದಾಗಿ ನಮ್ಮ ಒಳಿತಿಗೆ ಮಾಡಬೇಕು. ಆ ಒಳಿತು ಧರ್ಮದಾರಿಯಲ್ಲಿರಬೇಕು. ನಮ್ಮ ಒಳಿತಿಗೆ ನಾವು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ನ್ಯಾಚುರಲಿ ನಮ್ಮ ಮನೆಗೆ ಒಳಿತಾಗ್ತದೆ, ನೈಬರ್ಸಿಗೆ ಒಳಿತಾಗ್ತದೆ, ಸಮಾಜಕ್ಕೆ ಒಳಿತಾಗ್ತದೆ, ದೇಶಕ್ಕೆ ಒಳಿತಾಗ್ತದೆ. ದಟ್ಸ್ ಎ ಸಿಂಪಲ್ ಡೆಫಿನಿಷನ್. ವಿವೇಕಾನಂದರು, ವೀರ ಸನ್ಯಾಸಿ ವಿವೇಕಾನಂದ, ನೀವು ಪುಸ್ತಕ ಎಷ್ಟು ಸರಿ ಓದಿದ್ರು ಒಂದೇ ಸರಿ ಹೇಳೋದು, ನಿನ್ನಲ್ಲಿ ಅಗಾಧವಾದ ಶಕ್ತಿ ಇದೆ, ಆ ಶಕ್ತಿಯನ್ನು ನೀನು ಬಳಸಬೇಕು. ನಾನು ಶಕ್ತಿ ಬಳಸ್ತಿಲ್ಲ ಅಂದರೆ ನಮ್ಮ ವೈದ್ಯಕೀಯವಾಗಿದೆ ಡಿಸ್ಯೂಸ್ಡ್ ಅಟ್ರೋಪಿ ಆಗೋಗ್ತದೆ. Until unless we use that, naturally that energy will liberate. And once if we start doing in the interest of society, ಏನೇನು ಬೇಕೋ everything will follow. ಸೀನಿಯರ್ ಗೈನಕಾಲಜಿಸ್ಟ್ ಇರ್ಬೋದು, ಯಂಗ್ ಪೃಥ್ವಿಕ್ ಇರ್ಬೋದು, ಕುಮಾರ್ ಇರ್ಬೋದು, ನಮ್ಮ ಯಂಗ್ ಆಬ್ಸ್ಟೆಟಿಷಿಯನ್ ಸರ್, ಸೀನಿಯರ್ ಸರ್ಜನ್ಸು ಮತ್ತು ಆರ್ಥೋಪೆಡಿಷಿಯನ್ಸ್ ಇರ್ಬೋದು, ಮತ್ತು ಸಮಾಜದ ವತಿಯಿಂದ ಸಮುದಾಯದಿಂದ ಬಂದಿರತಕ್ಕಂಥ ಸೀನಿಯರ್ಸ್ ಇರ್ಬೋದು, ತಾವೆಲ್ಲ ಏನು ಕೂತಿದ್ದೀವಿ, ಎಲ್ಲೋ ಒಂದು ಕಡೆ ಆ ಒಂದು ಡ್ರೈವ್ ಟು ಡೂ ಸಮಥಿಂಗ್ ಗುಡ್ ಅದಿದ್ದಾಗಷ್ಟೇ ನಾವು ಮಾಡಲಿಕ್ಕಾಗ್ತದೆ. ವಿ ಕ್ಯಾನ್ ಗೆಟ್ ಎ ಗುಡ್ ಇನ್ಸ್ಟಿಟ್ಯೂಷನ್ಸ್ ಅಟ್ ವಿಜಯನಗರ, ಮೈಸೂರು, 3rd stage, 1st stage, our heart city of Mysore, our Rajajinagar, RT Nagar, we can get. But getting the such institutions at Sarguru, HD Kote, interior places, it is a really challenge. And ಅವರು ಏನು ಸಿಬ್ಬಂದಿ ವರ್ಗದವರು ನಾನು ಬಂದು ಇನಾಗ್ರೇಟ್ ಮಾಡಿ ಹೋಗ್ಬೋದು, ಅಥವಾ ನನಗಿನ್ನ VVIPs ಬಂದು ಇನಾಗ್ರೇಟ್ ಮಾಡಿ ಹೋಗ್ಬೋದು. ಬಟ್ ಅಲ್ಲಿ ಸ್ಥಳೀಯವಾಗಿದ್ದು ಸಾರ್ವಜನಿಕರಿಗೆ ಸೇವೆಯನ್ನು ನೀಡ್ತಾ ಇರತಕ್ಕಂಥ, ಇನ್ಕ್ಲೂಡಿಂಗ್ ಮೈ ಅಟೆಂಡರ್ಸ್, ಸ್ಟಾಫ್ ನರ್ಸಸ್, ಟೆಕ್ನಿಷಿಯನ್ಸ್, ವೈದ್ಯಾಧಿಕಾರಿಗಳು, ಸ್ಪೆಷಲಿಸ್ಟ್ಗಳು, ಅವರೆಲ್ಲರಿಗೂ ನಾವು ಯಾವುದೇ ರೀತಿಯಾದ ಕೃತಜ್ಞತೆಗಳನ್ನು ಹೇಳಿದ್ರೂ ಸಹ ಅದಕ್ಕೆ ಸಮರಾಗಕ್ಕೆ ಆಗೋದಿಲ್ಲ. ಒನ್ಸ್ ಅಗೇನ್ ಐ ಲೈಕ್ ಟು ಥ್ಯಾಂಕ್ ದೇರ್ ಮೋಟೋ ಆ್ಯಂಡ್ ದ ಕಮಿಟ್ಮೆಂಟ್ ಟು ದಿ ಸೊಸೈಟಿ. ಇನ್ನೂ ಮುಂದುವರೆದು, ನಾನು ಆಗಲೇ ಹೇಳಿದೆ, ಇಲಾಖೆ ವತಿಯಿಂದ ಸಾಕಷ್ಟು ವಿಷಯಗಳನ್ನು ಸರ್ಕಾರ ನಿಯೋಜನೆ ಮಾಡಿದೆ ಸಾರ್ವಜನಿಕರ ಪರವಾಗಿ ಅಂತೇಳಿ. ಸುಮಾರು ನಾನು just I was going through the figures. Every month, nearly more than 6 lakhs, 6 ಲಕ್ಷಕ್ಕೂ ಅಧಿಕ ಸಾರ್ವಜನಿಕರಿಗೆ ನಾವು ಜಿಲ್ಲೆಯಾದ್ಯಂತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೇವೆಯನ್ನು ನೀಡ್ತಾ ಇದ್ದೀವಿ. ಹಾಗೆ ಮುಂದುವರೆದು ಸುಮಾರು
4,000-5,000 ಪ್ರೊಸೀಜರ್ಸ್ಗಳನ್ನ, ಆರ್ಥೋಪೆಡಿಷಿಯನ್ಸ್ ಇರ್ಬೋದು, ಸರ್ಜನ್ಸ್ ಇರ್ಬೋದು, ಆಬ್ಸ್ಟಿಷಿಯನ್ಸ್ ಇರ್ಬೋದು, ಆಫ್ಟೋ, ಯು ಟೇಕ್ ಇಟ್ ಎನಿ ಸ್ಪೆಷಲೈಸೇಷನ್, ಅದೆಲ್ಲರೂ ಸೇರಿ ಸರ್ಜಿಕಲ್ ಇಂಟರ್ವೆನ್ಷನ್ಸ್ ಮೋರ್ ದೆನ್ 5,000 ಅಪ್ ಟು 10,000 ವಿ ಆರ್ ಡೂಯಿಂಗ್. ಇದಿಷ್ಟೇ ಸಾಕಾ? ನೋ. ಈವನ್ ಇವತ್ತಿಗೂ ಸಹ ಇನ್ಸ್ಪೈಟ್ ಆಫ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಇದ್ರೂ ಸಹ ಅಂಡರ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ನರ್ಸಿಂಗ್ ಹೋಮ್ಸ್ ಇರ್ಬೋದು, ಕ್ಲಿನಿಕ್ಸ್ ಇರ್ಬೋದು, ಈ ರೀತಿಯಾದ ಸಂಸ್ಥೆಗಳಿರ್ಬೋದು, ಮಿಷನರಿ ಹಾಸ್ಪಿಟಲ್ಸ್ ಇರ್ಬೋದು, ಇವನ್ ಅವ್ರದ್ದು ಕಾಂಟ್ರಿಬ್ಯೂಷನ್ಸ್ ಇವತ್ತಿಗೂ ಸಹ ನಿಯರ್ಲಿ ಅಬೌಟ್ 40-45% ಇದೆ ಅಂಡರ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್. ಡೆಫಿನೆಟ್ಲಿ ಆಫ್ಟರ್ ಕೋವಿಡ್ ಅಂಡ್ ಪೋಸ್ಟ್ ಕೋವಿಡ್ ICU ಬಗ್ಗೆ ಕೇರು, ನಮಗೆ ವೈದ್ಯಕೀಯವಾಗಿ ಇಂಪಾರ್ಟೆನ್ಸ್ ಆಫ್ ICU ಇರ್ಬೋದು, ಲೆವೆಲ್ 1, ಲೆವೆಲ್ 2 ಅಂಡ್ ಹೈ ಡೆನ್ಸಿಟಿ ICUs ಬಗ್ಗೆ ನಮಗೆಲ್ಲ ಒಂದು ವಿ ಹ್ಯಾವ್ ಬೀನ್ ಟಾಟ್ ಇನ್ ಸ್ಕೂಲ್ ಆಫ್ ಅವರ್ ಮೆಡಿಸಿನ್ಸ್ ಅಂಡ್ ಪೋಸ್ಟ್ ಗ್ರಾಜುಯೇಷನ್. ಬಟ್ ಸಾರ್ವಜನಿಕರಿಗೆ ಅದರದ್ದು ಅರಿವು ಯಾವಾಗ ಬಂತು ಅಂದರೆ, ಎಸ್ಪೆಷಲಿ ಕೋವಿಡ್ ಬಂದ ಸಂದರ್ಭದಲ್ಲಿ ಆಕ್ಸಿಜನ್ ಸಿಗ್ತಾ ಇಲ್ಲ, ಬೆಡ್ಸ್ ಸಿಗ್ತಾ ಇಲ್ಲ, ಅಲ್ಲಿದ್ರೆ ಆಕ್ಸಿಜನ್ ಸಪ್ಲೈ ಸರಿ ಆಗ್ತಾ ಇಲ್ಲ, ರೆಗ್ಯುಲರ್ ನೆಬುಲೈಸೇಷನ್ನೇ ಸಿಗ್ತಾ ಇಲ್ಲ, ಆ ಥರದ್ದು ಸಾಮಾನ್ಯ ಜನರಿಗೂ ಸಹ ಯಾವಾಗ ಅದು ಜ್ಞಾನ ಬಂತು, ಇಂಪಾರ್ಟೆನ್ಸ್ ಆಫ್ ICU ಆ್ಯಂಡ್ HDU, ಈಗ ನೇರವಾಗಿ ಸಾರ್ವಜನಿಕರೇ ಕೇಳ್ತಾರೆ, ನಿಮ್ಗೆ ICU ಫೆಸಿಲಿಟೀಸ್ ಇದೆಯಾ ಅಂತ. ದಟ್ ಈಸ್ ದಿ ಅವೇರ್ನೆಸ್ ಕ್ರಿಯೇಟೆಡ್. ಯಾವುದಾದ್ರೂ ನಾವು ಪಲ್ಸ್ ಪೋಲಿಯೋ ಪ್ರೋಗ್ರಾಮನ್ನು ವಿತ್ ಮೈ ಎಕ್ಸ್ಪೀರಿಯನ್ಸ್ 1995 ಮಾರ್ಚ್ ಆರ್ ಫೆಬ್ರವರಿ ವಿ ಸ್ಟಾರ್ಟೆಡ್ ಪಲ್ಸ್ ಪೋಲಿಯೋ ಪ್ರೋಗ್ರಾಮ್. ಎಲ್ಲ ಸುಮಾರು ದೇಶಾದ್ಯಂತ, ಪ್ರಪಂಚಾದ್ಯಂತ ಎಲ್ಲರೂ, ಆರೋಗ್ಯ ಇಲಾಖೆ ಅಲ್ಲದೆ ಎಲ್ಲರೂ ಇನ್ವಾಲ್ವ್ ಆಗಿದ್ದ ಕಾರಣ ನಮ್ಮ ದೇಶದಲ್ಲಿ ಬೈ 2014 ಮೇ ವಿ ಡಿಕ್ಲೇರ್ಡ್ ಇಟ್ ಆಸ್ ಎ ಪಲ್ಸ್ ಪೋಲಿಯೋ ಫ್ರೀ ಕಂಟ್ರಿ. ಅದೇ ರೀತಿ ರಿಕ್ವೈರ್ಮೆಂಟ್ ಆಫ್ ICU ಆ್ಯಂಡ್ ಎಸ್ಪೆಷಲಿ ಹೈ ಡೆನ್ಸಿಟಿ ICUs ವೆರಿ ಮಚ್ ಎಸೆನ್ಷಿಯಲ್ ಇದೆ. ಆ್ಯಂಡ್ ಐ ಆಮ್ ವೆರಿ ಆಪ್ಟಿಮಿಸ್ಟಿಕ್. It will not be limited only to the patients who are being catered from